ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಸೊ ಇವತ್ತು ಬಂದು ಸ್ಯಾಟರ್ಡೇ. ಸೊ ಸ್ಯಾಟರ್ಡೇ ಇರೋದ್ರಿಂದ ಆಫೀಸ್ ಏನಿಲ್ಲ. ಸೊ ಅದಕ್ಕೆ ಆರಾಮಾಗಿ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಮಾಡ್ತಿದ್ದೀನಿ. ಸೊ ಬಟ್ಟೆ ಏನಿದೆ ಅದನ್ನು ನಾನು ಮಡಚೇ ಇಲ್ಲ, ತುಂಬ ವ್ಲಾಗಲ್ಲಿ ಹೇಳಿದ್ದೀನಿ ಆಲ್ರೆಡಿ. ಸೊ ನನಗೆ ಆಫೀಸ್ ಇರೋದ್ರಿಂದ ನೈಟ್ ಬಂದು ಮಡ್ಚೋಣ ಅಂದರೆ ಕುಕ್ಕಿಂಗ್ ಎಲ್ಲ ಮಾಡಿ ಮಲ್ಕೊಳ್ಳೋಕ್ಕೆ ಸಾಕಾಗ್ಬಿಡುತ್ತೆ. ಸೊ ಮಾಡಿಲ್ಲ. ಹಾಗೆ ವೀಕೆಂಡಲ್ಲಿ ಮಾಡೋಣ ಅಂತ ಅನ್ಕೋತಿದ್ದೆ, ಬಟ್ ಅದು ಕೂಡ ಮಾಡಿರಲಿಲ್ಲ. ಸೊ ಅದರಿಂದ ಫಸ್ಟು ಬಟ್ಟೆ ಏನಿದೆ ಅದನ್ನು ಫಸ್ಟ್ ಮಡಚಿಟ್ಬಿಟ್ಟು ನಂತರ ಮನೆ ಕ್ಲೀನಿಂಗ್ ಏನಾದರೂ ಮಾಡಬೇಕಂದ್ರೆ ಮಾಡಬೇಕು. ಸೊ ಮನೆಯೆಲ್ಲ ಏನು ಅಷ್ಟೊಂದು ಗಲೀಜಾಗಿಲ್ಲ, ಬಟ್ ಇವತ್ತು ಸ್ಯಾಟರ್ಡೇ ಅಲ್ವಾ. ಸೊ ಅದಕ್ಕೆ ಹಾಗೆ ಒನ್ ಬೈ ಒನ್ ಎಲ್ಲ ಮಾಡ್ಕೋತಿದ್ದೀನಿ. ನೆಕ್ಸ್ಟು ಬಂದು ಫ್ರಿಡ್ಜೆಲ್ಲನೂ ಸ್ವಲ್ಪ ಕ್ಲೀನ್ ಮಾಡಬೇಕು. ಸೊ ತೊಗೊಂಡು ಬಂದಾಗಿಂದನೂ ಸ್ವಲ್ಪ ಕ್ಲೀನೇ ಮಾಡಿಲ್ಲ. ಹಾಗೆ ನಮ್ಮ ಹ್ಯಾಂಡ್ ಮಾರ್ಕ್ಸ್ ಎಲ್ಲ ಹ್ಯಾಂಡ್ ಪ್ರಿಂಟ್ ಎಲ್ಲ ಏನಿದೆ ಅದೆಲ್ಲನೂ ಹಾಗೆ ಕಾಣಿಸ್ತಿದೆ. ಸೊ ಅದಕ್ಕೋಸ್ಕರ ಅದನ್ನೆಲ್ಲ ಸ್ವಲ್ಪ ಡಸ್ಟ್ ಎಲ್ಲ ತೆಗೆದು ಮತ್ತು ಒಳಗಡೆ ಇರೋದನ್ನೆಲ್ಲ ಫುಲ್ ಕ್ಲೀನ್ ಮಾಡಬೇಕು. ಗ್ರಾಸರೀಸ್ ಎಲ್ಲನೂ ನೀಟಾಗಿ ಅರೇಂಜ್ ಮಾಡ್ಕೋಬೇಕು. ಸೊ ಅದನ್ನು ಇನ್ನೊಂದು ದಿವಸ ಮಾಡೋಣ ಅಂದ್ಕೊಂಡಿದ್ದೀನಿ. ಹಾಗೆ ಇವಾಗ ಬಟ್ಟೆಗಳೇನಿದೆ ಅದು ತುಂಬಾ ಇದೆ. ಸೊ ಬಟ್ಟೆ ಅಂತೂ ಮಡಚೇ ಇಲ್ಲ ನಾನು, ಆವಾಗಲಿಂದನೂ ಹಂಗೆ ಇಟ್ಬಿಟ್ಟಿದ್ದೀನಿ. ಯಾವ ರೀತಿ ಇಟ್ಟಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ನೀವು ಬೈಕೋತೀರಿ, ಈ ಥರ ಹೆಣ್ಮಕ್ಳು ಇರ್ತಾರೆ ಅಂತ. ಇಲ್ಲಿ ನೋಡಿ ಎಷ್ಟೊಂದು ಬಟ್ಟೆಗಳು. ಹಾಗೆ ಸ್ಯಾರೀಸ್ ಎಲ್ಲ ಎಲ್ಲಿದೆ ಏನೂ ಗೊತ್ತಾಗ್ತಿಲ್ಲ. ಹಾಗೆ ಸ್ವಲ್ಪ ಬಟ್ಟೆನೇ ಇಲ್ಲಿ ಮಡ್ಚಿಟ್ಟಿದ್ದೆ ಮೊನ್ನೆ. ಹಾಗೆ ಇದರಲ್ಲಿ ಬೆಡ್ಶೀಟ್ಸ್ ಎಲ್ಲ ಏನಿದೆ ಅದನ್ನು ಹಾಕಿಟ್ಟಿದ್ದೀನಿ. ಸೊ ಇವಾಗ ಫಸ್ಟ್ ಎಲ್ಲನೂ ಬಟ್ಟೆಗಳನ್ನ ಒನ್ ಬೈ ಒನ್ ಎಲ್ಲ ಜೋಡಿಸ್ಕೊತಿದ್ದೀನಿ. ಬಟ್ ಏನಂದರೆ ನಾವು ಎಷ್ಟೇ ಕ್ಲೀನ್ ಮಾಡಿದ್ರೂ ಮತ್ತು ಬಟ್ಟೆಗಳನ್ನ ಅರ್ಜೆಂಟಲ್ಲಿ ಕಿತ್ತಾಕ್ಬಿಡ್ತೀವಿ. ಸೊ ಅದರಿಂದ ಬಟ್ಟೆ ಮಡ್ಚೋದೇ ಒಂದು ಬೇಜಾರು. ಅದಕ್ಕೆ ಏನು ಮಾಡೋದಂತಲೇ ಗೊತ್ತಾಗ್ತಿಲ್ಲ. ಬಟ್ಟೆಗಳನ್ನ ಮಡ್ಚಿಡ್ತೀನಿ ಮತ್ತು ಕಿತ್ತಾಕ್ತೀವಿ. ಸೊ ಅದಕ್ಕೆ ನಾನು ಟೈಮ್ ಸಿಕ್ಕಿರಲಿಲ್ಲ. ಆಲ್ಮೋಸ್ಟ್ 1 ಮಂತಿಂದ ಮಡಚಬೇಕು ಅಂತ ಬಟ್ಟೆನೇ ಮಡಚಿಲ್ಲ ನಾನು. ಅದಕ್ಕೆ ಇವಾಗ ಬಟ್ಟೆ ಮಡ್ಚೋಣ ಅಂದ್ಕೊಂಡಿದ್ದೀನಿ. ಹಾಗೆ ಲೇಟರ್ ಆನ್ ವ್ಲಾಗ್ ಯಾವ ರೀತಿ ಇರುತ್ತೆ ಅಂತ ನಿಮಗೆ ಶೇರ್ ಮಾಡ್ತೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಹಾಗೆ ಬೆಡ್ ಏನಿದೆ, ಬೆಡ್ ಒಳಗಡೆ ಎಲ್ಲ ನೀಟಾಗಿ ಏನೂ ತೆಗೆದು ಕ್ಲೀನೇ ಮಾಡಿರಲಿಲ್ಲ. ಸೊ ಈ ಮನೆಗೆ ಬಂದಾಗ ಸ್ಟಾರ್ಟಿಂಗ್ ಎಲ್ಲನೂ ತೆಗೆದು ಒಳಗಡೆ ಫಿಕ್ಸ್ ಮಾಡಿದ್ದು ಅಷ್ಟೇ. ಬಟ್ ಅದಾದಮೇಲೆ ಕ್ಲೀನ್ ಮಾಡಿರಲಿಲ್ಲ. ಸೊ ಅದಕ್ಕೆ ಇವತ್ತು ಎಲ್ಲನೂ ತೆಗೆದು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬೆಡ್ಡೆಲ್ಲನೂ ತೆಗೆದು ಕ್ಲೀನಾಗಿ ಕ್ಲೀನ್ ಮಾಡಿಕೊಂಡೆ. ಸದ್ಯಕ್ಕೆ ಇಷ್ಟು ಬಟ್ಟೆ ಮಡ್ಚಿಟ್ಟಿದ್ದೀನಿ, ಇನ್ನೂ ಇಷ್ಟು ಬಟ್ಟೆ ಇದೆ. ಸೊ ಹಂಗೆ ಸ್ವಲ್ಪ ಟೀ ಕುಡಿಯೋಣ ಅಂತ ಹೇಳಿ ಟೀ ಕೂಡ ಮಾಡಿಕೊಂಡೆ. ಹಾಗೆ ಬೆಡ್ಡೆಲ್ಲ ಏನಿದೆ ಅದ್ರ ಫುಲ್ಲು ಕಾಕ್ರೋಚ್ ತುಂಬ್ಕೊಂಬಿಟ್ಟಿತ್ತು. ನನಗೆ ಗೊತ್ತಿರಲಿಲ್ಲ. ಸೊ ನಾವೇನು ಮಾಡ್ತೀವಿ, ಈ ರೊಟ್ಟು ಬಾಕ್ಸ್ಗಳನ್ನ ತೊಗೊಂಡು ಬರ್ತೀವಲ್ವ, ಮೇನ್ ಅದ್ರ ಸ್ಮೆಲ್ಗೆ ಬರುತ್ತೆ ಏನೋ ಗೊತ್ತಿಲ್ಲ. ಬಟ್ ಅದ್ರೊಳಗಡೆ ನಾನು ಇಟ್ಬಿಟ್ಟಿದ್ದೆ. ಈ ಮಿಕ್ಸರ್ ಎಲ್ಲ ತೊಗೊಬಂದಿದ್ದು ಬಾಕ್ಸ್ ಎಲ್ಲ ಬೇಕಾಗುತ್ತೆ, ಸಪೋಸ್ ನಾವೇನೋ ಶಿಫ್ಟ್ ಮಾಡೋ ಟೈಮಲ್ಲೆಲ್ಲ ಯೂಸ್ ಆಗುತ್ತೆ ಅಂತೇಳಿ ನಾನು ಅದನ್ನು ಬಿಸಾಕಿಲ್ಲ. ಸೊ ಅದಕ್ಕೆ ನಾನು ಹಾಗೆ ಇಟ್ಟಿದ್ದೆ. ಬೇರೆ ಎಲ್ಲೂ ಜಿರಳೆ ಕಾಣಿಸ್ತಿಲ್ಲ. ಆ ಬೆಡ್ ಒಳಗಡೆ ಮಾತ್ರ ಫುಲ್ ಮನೆ ಮಾಡ್ಕೊಂಬಿಟ್ಟಿದೆ. ಸೊ ತೆಗೆದು ನೋಡ್ತೀನಿ, ಬರೀ ಜಿರಳೆಗಳೇ ಇದ್ದಾವೆ. ಸೊ ಇವಾಗ ಬೆಡ್ಡೆಲ್ಲನೂ ಫುಲ್ ಡೀಪ್ ಕ್ಲೀನ್ ಮಾಡಿ ನೆಕ್ಸ್ಟು ಬಟ್ಟೆಗಳೆಲ್ಲ ಏನಿದೆ ಅದನ್ನು ಮಚ್ತಾಯಿದ್ದೀನಿ. ಸೊ ಬಟ್ಟೆ ಮಚ್ಚಿದೆ ಸ್ವಲ್ಪ, ಬಟ್ ಅದು ಸ್ವಲ್ಪ ಇವಾಗ ಸ್ವಲ್ಪ ಸುಸ್ತಾಗ್ತಿತ್ತು. ಸೊ ಅದಕ್ಕೆ ಸ್ವಲ್ಪ ಬ್ರೇಕ್ ತೊಗೊಳ್ಳೋಣ ಅಂತ ಹೇಳಿ ಹಾಗೆ ಮಿಡಿಲಲ್ಲಿ ಗ್ಯಾಪಲ್ಲಿ ಸ್ವಲ್ಪ ಎಕ್ಸಸೈಸ್ ಮಾಡಿದೆ. ಹಾಗೆ ಟೀ ಮಾತ್ರ ಮಾಡ್ಕೊಂಡು ಕುಡಿದೆ. ಹಾಗೆ ಮನಿ ಪ್ಲ್ಯಾಂಟ್ಸ್ ಎಲ್ಲ ಏನಿದೆ ಅದನ್ನು ನೋಡಿ, ಮನಿ ಪ್ಲ್ಯಾಂಟ್ಸ್ ಎಲ್ಲ ಏನಿದೆ ಅದು ಫುಲ್ಲು ನೀರೆಲ್ಲ ಒಂಥರ
ನೀರಿರಲಿಲ್ಲ. ಸೊ ಅದಕ್ಕೆ ಎಲ್ಲನೂ ಕೂಡ ಇವಾಗ ವಾಶ್ ಮಾಡಿಬಿಟ್ಟು ಇಲ್ಲಿ ಇಟ್ಟಿದ್ದೀನಿ. ಸೊ ಇದನ್ನು ಎರಡೂ ನಾನು ಮೀಶೋದಿಂದ ಆರ್ಡರ್ ಮಾಡಿದ್ದೆ ಆಯಿತಾ. ತಗೊಂಡು ಬಂದಾಗ ತುಂಬ ಚಿಕ್ಕದಿತ್ತು. ಇದೆಲ್ಲ ಹೊಸ ಎಲೆ ಬಂದಿದೆ ನೋಡಿ. ಸೊ ನೀವೇ ನೋಡ್ತಿರ್ಬೋದು. ಹಾಗೆ ಇದು ಕೂಡ ಅಷ್ಟೇ, ನಾನು ಆಫೀಸಿಂದನೇ ಸುಮ್ಮನೆ ಒಂದೊಂದು ಕಡ್ಡಿ ತೊಗೊಂಡು ಬಂದಿದ್ದು. ಅಷ್ಟು ಮನಿ ಪ್ಲ್ಯಾಂಟ್ಸ್ ಮಾಡಿಬಿಟ್ಟಿದ್ದೀನಿ ನನ್ನ ಮನೆ ಫುಲ್ಲು. ಸೊ ಇವಾಗ ಸ್ವಲ್ಪ ಕೆಲಸ ಎಲ್ಲನೂ ನಿಧಾನಕ್ಕೆ ಮಾಡ್ಕೊಡ್ತಿದ್ದೀನಿ, ಯಾಕಂದರೆ ಇವತ್ತೇನು ಲೀವ್ ಅಲ್ವಾ. ಸೊ ಅದಕ್ಕೆ ಎಲ್ಲೂ ಹೋಗೋಂಗೇನಿಲ್ಲ. ಸೊ ಅದಕ್ಕೋಸ್ಕರ ನಿಧಾನಕ್ಕೆ ಬಟ್ಟೆ ಎಲ್ಲ ಮಡ್ಚ್ಕೊಂಡು ಮಾಡ್ತಿದ್ದೀನಿ. ನನ್ನ ಹಸ್ಬೆಂಡ್ ಏನಾದರೂ 3 ಗಂಟೆ ಹಂಗೆ ಊಟಕ್ಕೆ ಬರ್ಬೋದು. ಸೊ ಆವಾಗ ಊಟ ಏನಾರು ಅಡುಗೆ ಮಾಡಬೇಕು. ನೆನ್ನೆ ರಾತ್ರಿ ಸೊಪ್ಪು ಸಾಂಬಾರು ಮಾಡಿದ್ದೆ ಆಫೀಸಿಂದ ಬಂದು. ಹಾಗೆ ಅವರೇ ಮಾಡಿದರು ಒಗ್ಗರಣೆ ಎಲ್ಲ ಹಾಕಿ. ಸೊ ಅದು ಕೂಡ ತುಂಬ ಚೆನ್ನಾಗಿದೆ. ಅದು ಕೂಡ ಇದೆ, ಬಟ್ ಸೈಡ್ಗೆ ಏನಾದರೂ ಬೇರೆ ಏನಾದ್ರು ಮಾಡಬೇಕು. ಸೊ ಮತ್ತೆ ಯಾಕೆ ರಾತ್ರಿ ಇದೆ ತಿನ್ನಿಸೋದು ಅಂತ ಹೇಳಿ ಸೊ ಸಾಂಬಾರು ಏನಾದರೂ ಬೇರೆ ಮಾಡಬೇಕು. ಹಾಗೆ ಅಡುಗೆ ಎಲ್ಲ ಮಾಡ್ಕೋಬೇಕು. ಈಗ ಸದ್ಯಕ್ಕೆ ಫಸ್ಟು ಕ್ಲೀನ್ ಮಾಡಿಬಿಟ್ಟು ಹಾಗೆ ಸಂಜೆ ಹಂಗೆ ದೀಪ ಹಚ್ಚಬೇಕು. ಸೊ ಅದಕ್ಕೆ ನಿಧಾನಕ್ಕೆಲ್ಲ ಮಾಡ್ತಿದ್ದೀನಿ. ಈಗ ಟೈಮ್ ಒಂದು 11:30 ಆಗ್ತಿದೆ. ಸೊ ಇವಾಗ ಸದ್ಯಕ್ಕೆ ಸ್ವಲ್ಪ ಬಟ್ಟೆ ಮಡ್ಚಿಟ್ಟಿದ್ದೀನಿ. ಸೊ ನೆಕ್ಸ್ಟು ರಿಮೈನಿಂಗ್ ಕೆಲಸ ಎಲ್ಲ ಏನಿದೆ ಅದನ್ನು ಮತ್ತೆ ಮಾಡಿಕೊಂಡು ಸೊ ತೋರಿಸ್ತೀನಿ ನಿಮಗೆ. ಹಾಗೆ ಈ ಬ್ಲೌಸ್ ಏನಿದೆ, ಆ್ಯಕ್ಚುಲಿ ನನಗೆ ಈ ಕಲರ್ ಅಂದರೆ ತುಂಬ ಇಷ್ಟ ಆಯಿತಾ. ಪಿಂಕ್ ಕಲರು. ನಮ್ಮ ಮಮ್ಮಿ ನನಗೆ ಈ ಥರದ್ದೇ ಒಂದು ಡ್ರೆಸ್ ಇತ್ತು ನನ್ನ ಹತ್ರ. ಸೊ ಅದಕ್ಕೆ ನಮ್ಮಮ್ಮ ನನಗೆ ಪಿಂಕ್ ಕಲರ್ ಡ್ರೆಸ್ ತಗೋ ಅಂತ ಹೇಳಿ ಇದನ್ನು ಕೊಡಿಸಿದ್ರು. ಹಾಗೆ ನಾನು ಇದನ್ನು ಸೀತಾರಾಮ ಸೀರಿಯಲಲ್ಲಿ ಸೀತಾರಾಮ ಮೂವಿಯಲ್ಲಿ ಅವಳು ಹಾಕ್ಕೊಂಡಿರ್ತಾಳಲ್ವ ಹೀರೋಯಿನ್ನು. ಸೊ ಅವಳು ಬ್ಲೌಸ್ ಡಿಸೈನ್ ನೋಡ್ಬಿಟ್ಟು ನಾನು ಅದೇ ಥರನೇ ಈ ರೀತಿ ಬಫ್ ಇಡಿಸ್ಬಿಟ್ಟು ಇಡ್ಸ್ಕೊಂಡಿದ್ದೆ. ಸೊ ನಿಜವಾಗ್ಲೂ ತುಂಬಾ ಸಖತ್ತಾಗಿದೆ. ನಾನು ಇದನ್ನು ಒಂದು ವಿಡಿಯೋ ಹಾಕಿದ್ದೀನಿ ಶಾರ್ಟ್ಸಲ್ಲಿ. ಸೊ ನೀವು ನೋಡ್ತಿರ್ಬೋದು. ಅದೇ ಡ್ರೆಸ್ ಇದು. ಸ್ಯಾರಿ ಎಲ್ಲೋ ಇದೆ, ತೆಗ್ದಿಡಬೇಕು. ಬ್ಲೌಸ್ ಸಿಕ್ಕಿದಾಗ ಸ್ಯಾರಿ ಸಿಗೋಲ್ಲ, ಸ್ಯಾರಿ ಸಿಕ್ಕಿದಾಗ ಬ್ಲೌಸ್ ಸಿಗೋಲ್ಲ. ಇದೇ ಪ್ರಾಬ್ಲಮ್ ನನಗೆ. ಹಾಕ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಒಂದಿನ ಆಫೀಸ್ಗೆ. ಈ ಸ್ಯಾರಿ ಏನಿದೆ ಇದನ್ನು ನಾನು ಮೀಶೋದಿಂದ ಆರ್ಡರ್ ಮಾಡ್ಕೊಂಡಿದ್ದು. ಸೊ ನೋಡಿ ಇದು ನೋಡ್ತಿರ್ಬೋದು. ಸೊ ಈ ಸ್ಯಾರಿನ ನಾನು ಮೀಶೋದಿಂದ ಆರ್ಡರ್ ಮಾಡಿದ್ದು. ಸುಮಾರು 700 ರುಪೀಸ್ ಏನೋ ಕಾಸ್ಟ್ ಆಯಿತು. ಈ ರೀತಿ ಬಾರ್ಡರ್ ಡಿಸೈನ್ ಮಾಡ್ಕೊಟ್ಟಿದ್ದಾರೆ. ಸೊ ಅದಕ್ಕೆ ಇದನ್ನು ಬ್ಲೌಸ್ ಸ್ಟಿಚ್ ಮಾಡಿಟ್ಟಿದ್ದೀನಿ, ಬಟ್ ಇವತ್ತಿಗೂ ವೇರ್ ಮಾಡಿಲ್ಲ. ರೀಸನ್ ಒಂದೇ, ನಾನು ಫುಲ್ ದಪ್ಪ ಆಗಿಬಿಟ್ಟಿದ್ದೀನಿ. ಸೊ ಅದಕ್ಕೆ ನನಗೆ ದಪ್ಪ ಆಗಿದ್ದೀನಲ್ಲ, ಸ್ಯಾರೀಸ್ ಹಾಕ್ಕೊಳ್ಳೋಕ್ಕೆ ಇಷ್ಟ ಆಗ್ತಿಲ್ಲ. ಸೊ ಅದೇ ಕಾರಣದಿಂದ ಈ ಸ್ಯಾರಿನೂ ಕೂಡ ವೇರ್ ಮಾಡಿಲ್ಲ. ಸಣ್ಣ ಇದ್ದರೆ ಸ್ಯಾರೀಸ್ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ತಾರೆ ಆಯಿತಾ. ದಪ್ಪ ಇದ್ದರೆ ನಿಜವಾಗ್ಲೂ ನಾನು ಚೆನ್ನಾಗಿ ಕಾಣಲ್ಲ. ಅದಕ್ಕೆ ನನಗೆ ಇತ್ತೀಚೆಗೆ ನನಗೆ ತುಂಬ ಗಿಲ್ಟ್ ಫೀಲ್ ಆಗಿಬಿಟ್ಟಿದೆ. ಯಾವಾಗ ನಾನು ವೆಯ್ಟ್ ಲಾಸ್ ಮಾಡಿ ಸಣ್ಣ ಆಗ್ತೀನೋ ಅಂತ ಅನಿಸಿದೆ. ತುಂಬ ಬಟ್ಟೆಗಳು ಫಿಕ್ಸ್ ಆಗ್ತಿಲ್ಲ ಆಯಿತಾ. ತುಂಬಾ ಟಾಪ್ಸ್ ಇದ್ದಾವೆ. ಆ ಟಾಪ್ಸ್ ಎಲ್ಲ ದಪ್ಪ ಆಗಿಬಿಟ್ಟು ಒಂಥರ ಅಸಹ್ಯವಾಗಿ ಕಾಣುತ್ತೆ ದಪ್ಪ ಆಗಿರೋದ್ರಿಂದ. ಸೊ ಅದಕ್ಕೆ ಅದು ಹೊಟ್ಟೆ ಕೂಡ ಬಂದುಬಿಟ್ಟಿದೆ ನನಗೆ. ಅದರಿಂದ ನನಗೆ ಜೀನ್ಸ್ ವೇರ್ ಮಾಡೋಕ್ಕೂ ಇಷ್ಟ ಆಗ್ತಿಲ್ಲ. ಸೊ ಅದಕ್ಕೆ ಆದಷ್ಟು ನಿಜವಾಗ್ಲೂ ದಪ್ಪ ಮಾತ್ರ ಆಗಬಾರ್ದು, ಸಣ್ಣ ಇದ್ರೂ ಪರವಾಗಿಲ್ಲ ಅಂತ ಅನಿಸುತ್ತೆ. ನಾನು ಹಂಗೂ ಏನೂ ಕೂಡ ತಿಂತಿಲ್ಲ ಆಯಿತಾ. ಬಟ್ ಆಫೀಸ್ಗೆ ಹೋಗ್ಬಿಟ್ರೆ ನನಗೆ ಏನಾದರೂ ತಿನ್ನಬೇಕಂತ ಆಸೆ ಆಗುತ್ತೆ. ಸಪೋಸ್ ನಾನು ಮನೇಲಿದ್ದರೆ ಕಂಪ್ಲೀಟ್ ಡಯಟ್ ಮಾಡ್ತೀನಿ. ಅಲ್ಲಂತೂ ಆಫೀಸಲ್ಲಂತೂ ನನಗೆ ಹೀಗೆ ಕೂತ್ಕೊಂಡಿರ್ತೀವಲ್ಲ, ಏನಾದರೂ ತಿನ್ನಬೇಕಂತ ಅನಿಸುತ್ತೆ. ಸೊ ತುಂಬ ಜಾಸ್ತಿ ಕಾಫಿ ಟೀ ಕುಡಿಯೋದೆಲ್ಲ ಜಾಸ್ತಿ ಮಾಡಿಬಿಡ್ತೀವಿ. ಅದೇ ಮನೇಲಿದ್ದರೆ ಒಂದು ಸ್ವಲ್ಪ ಕೆಲಸ ಎಲ್ಲ ಮಾಡಿಕೊಂಡು ಊಟದ ಕಡೆ ಜ್ಞಾನ ಬರಲ್ಲ ನೋಡಿ. ಸೊ ನಿಜವಾಗ್ಲೂ ಚೆನ್ನಾಗಿದೆ ಇದು ಕ್ವಾಲಿಟಿ. ಬಟ್ ಮೆಷಿಂಗ್ ಹಾಕ್ಬಾರ್ದು ಈ ಬಟ್ಟೆನ. ಸೊ ಕೈಯಲ್ಲಿನೇ ಒಂದ್ಸಲ ಜಾಲ್ಸ್ ಹಾಕಿದ್ರೆ ಸರಿ ಹೋಗುತ್ತೆ ಅಷ್ಟೇ. ಸೊ ಸ್ಯಾರಿ ತುಂಬ ಚೆನ್ನಾಗಿದೆ ಇದು. ಹಾಗೆ ಈ ಬ್ಲೌಸ್ ಏನಿದೆ ಇದು ಒಂದು ವೆಲ್ವೆಟ್ ಆಯಿತಾ. ಸೊ ಇದನ್ನು ಬೋಟ್ ನೆಕ್ಕಲ್ಲಿ, ಆವಾಗ ಬೋಟ್ ನೆಕ್ ಟ್ರೆಂಡಿಂಗ್ ಇತ್ತು. ಸೊ ಅದಕ್ಕೆ ಬೋಟ್ ನೆಕ್ಕಲ್ಲಿ ಹೊಲಿಸ್ಕೊಂಡಿತ್ತು. ಸೊ ನಿಜವಾಗ್ಲೂ ಇದನ್ನು ತಗೊಂಡು ಆಲ್ಮೋಸ್ಟು 5 ಇಯರ್ಸ್ ಆಗ್ತಾಯಿದೆ. ನಿಜವಾಗ್ಲೂ ಹೇಳ್ತಿದ್ದೀನಿ, ಇವಾಗ ನಾನು ಫಿಕ್ಸ್ ಆಗ್ತಾಯಿದೆ ಇಲ್ವೋ ಅದು ಗೊತ್ತಿಲ್ಲ. ಬಟ್ ಇದನ್ನು ಎಲ್ಲ ಸ್ಯಾರೀಸ್ಗೂ ಪೇರ್ ಮಾಡ್ಬೋದು. ಹಾಗೆ ನಾನಂತೂ ನೀವು ನನಗೆ ಇನ್ಸ್ಟಾಗ್ರಾಮ್ ವೀಡಿಯೋಸ್ ನೋಡಿದ್ರೆ ಗೊತ್ತಾಗುತ್ತೆ.
ಸೊ ಆಲ್ಮೋಸ್ಟ್ ಮಮ್ಮಿ ಸ್ಯಾರೀಸ್ ಎಲ್ಲ ಏನಿದೆ ನಾನು ಹೇಳಿದ್ನಲ್ವ, ನನಗೆ ಸ್ಯಾರೀಸ್ ಅಂತ ತಗೋತಿರ್ಲಿಲ್ಲ ಮುಂಚೆ. ಸೊ ನಮ್ಮಮ್ಮ ಸ್ಯಾರೀಸ್ ಏನಿದೆ ಅದು ನಮ್ಮಮ್ಮ ಹಾಕ್ಕೊಳ್ಳೋದೆಲ್ಲ ತುಂಬ ಸಿಂಪಲ್ ಸ್ಯಾರೀಸ್ ಆಯಿತಾ. ನಮ್ಮಮ್ಮ ದಪ್ಪ ಇರೋದ್ರಿಂದ ರೇಷ್ಮೆ ಸ್ಯಾರಿ ಎಲ್ಲ ತೊಗೊಂಡ್ರು ಯೂಸ್ ಮಾಡ್ತಿರ್ಲಿಲ್ಲ. ನನಗೂ ರೇಷ್ಮೆ ಸ್ಯಾರಿ ಎಲ್ಲ ಅಷ್ಟೊಂದು ಇಷ್ಟ ಆಗೋಲ್ಲ. ಹಾಗೆ ಈ ರೀತಿ ಸಾಫ್ಟ್ ಸ್ಯಾರೀಸ್ ಇರುತ್ತಲ್ಲ, ಸಿಂಪಲ್ ಸ್ಯಾರೀಸು ಹೋಮ್ ವೇರ್ಗೆ, ಆ ರೀತಿ ಸ್ಯಾರೀಸ್ಗೆ ಈ ಥರದ್ದು ಸಿಂಪಲ್ ಆಗಿರೋದು ವೆಲ್ವೆಟ್ಟದು ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಬಿಟ್ರೆ ನಾನು ಎಷ್ಟು ಸ್ಯಾರೀಸ್ ಹಾಕ್ತೀನೋ ಅದೆಲ್ಲ ಜೊತೆ ಪೇರ್ ಮಾಡಿದ್ದೀನಿ. ನಿಜವಾಗ್ಲೂ ಇದನ್ನು ನನಗೆ ನನ್ನ ಆಫೀಸಲ್ಲಿ ಎಲ್ಲರೂ ಇದನ್ನು ತೊಗೊಂಡಾಗೆಲ್ಲ ಕೇಳಿದ್ದಾರೆ, ಸೊ ಇದನ್ನ ಎಲ್ಲಿ ತೊಗೊಂಡ್ರಿ ಅಂತ ಹೇಳಿ. ನಾನು ಸುಮಾರು 800 ರುಪೀಸು ಇಲ್ಲ 500 ಏನೋ ಪೇ ಮಾಡಿದ್ದೆ ಅನಿಸುತ್ತೆ ನಾನು ಇದಕ್ಕೆ ಸ್ಟಿಚ್ ಮಾಡೋಕ್ಕೆ. ಹಾಗೆ ಈ ಪೀಸ್ ಬಂದು ಒಂದು 300-350 ರುಪೀಸಲ್ಲಿ ಕೊಟ್ಟು ನಮ್ಮ ಮಮ್ಮಿ ನಾನು ಇಬ್ಬರು ಕೂಡ, ನಮ್ಮ ಮಮ್ಮಿ ಸ್ವಲ್ಪ ವರ್ಕ್ ಇರೋದು ತೊಗೊಂಡ್ರು, ಹಾಗೆ ನಾನು ಈ ರೀತಿ ಸಿಂಪಲ್ ಪ್ಲೇನ್ ಇರೋದು ತೊಗೊಂಡೆ. ಹಾಗೆ ಸಪೋಸ್ ಏನಾದರೂ ನಾನು ದಪ್ಪ ಆಗ್ಬಿಟ್ಟಿದ್ದೀನಿ ಅಂತಂದರೆ, ಫಿಕ್ಸ್ ಆಗ್ತಿಲ್ಲ ಅಂದರೆ ಸೇಮ್ ಹೋಗಿ ಮತ್ತೆ ಇದೇ ಥರದ ಮೆಟೀರಿಯಲ್ ತೊಗೊಂಡು ಮತ್ತೆ ಸೇಮ್ ಸ್ಟಿಚ್ ಮಾಡಬೇಕು ಅಂತ ಇದ್ದೀನಿ. ನನಗಂತೂ ಇದು ತುಂಬಾ ಫೇವ್ರೇಟ್ ಆಯಿತಾ. ಸೊ ಅದಕ್ಕೆ ಹಾಗೆ ಇದನ್ನು ನಿಜವಾಗ್ಲೂ ಈ ಗೌನ್ಸ್ ಎಲ್ಲ ಇರುತ್ತಲ್ಲ ಆ ರೀತಿ ಜೊತೆಲೂ ಕೂಡ ನೀವು ಪೇರ್ ಮಾಡ್ಬೋದು. ಬ್ಲ್ಯಾಕ್ ಕಲರ್ದು ಸ್ಕರ್ಟ್ ಇದ್ದರೆ, ಸೊ ಬ್ಲ್ಯಾಕ್ ಜೊತೆ ಇಲ್ಲಾಂದರೆ ಸಿಲ್ವರ್ ಕಲರ್ ಸ್ಕರ್ಟ್ ಇದ್ದರೆ ಅದ್ರ ಜೊತೆ ಇದನ್ನು ಪೇರ್ ಮಾಡ್ಬೋದು, ಸೂಪರಾಗಿರುತ್ತೆ. ಸೊ ನಾನಂತೂ ಇದನ್ನು ದಿಸ್ ಇಸ್ ಮೈ ಮೋಸ್ಟ್ ಫೇವ್ರೆಟ್ ಅಂತ ಹೇಳ್ಬೋದು. ಸೊ ಎಲ್ಲ ಸ್ಯಾರೀಸ್ ಜೊತೆಲೂ ಇದನ್ನು ಹಾಕ್ಕೊಂಡಿದ್ದೀನಿ. ಸೊ ಅದಕ್ಕೆ ಇದಂತೂ ನಾನಂತೂ ಎಲ್ಲಿನೂ ಕಿತ್ತಾಕಿಲ್ಲ, ಏನಿಲ್ಲ, ಸಿಂಪಲ್ಲಾಗಿ ಸ್ಯಾರೀಸ್ ಹಾಕ್ಕೋತಿದ್ದೆ ನಾನು. ಆ್ಯಕ್ಚುಲಿ ನನ್ನ ಆಫೀಸಲ್ಲಿ ನನ್ನ ಹಾಕ್ಕೊಂಡಾಗೆಲ್ಲ ಎಲ್ಲರೂ ಕೇಳ್ತಾರೆ ಸ್ಯಾರೀಸ್ನ, ಬಟ್ ಅದೆಲ್ಲ ನಮ್ಮಮ್ಮ ಸ್ಯಾರೀಸೇ, ನನಗೆ ಅಂತ ನಾನು ಯಾವುದು ತೊಗೊಂಡಿಲ್ಲ. ಹಾಗೆ ಇದೊಂದು ಸ್ಯಾರಿ ಆಯಿತಾ, ಈ ಸ್ಯಾರಿ ಅಂತೂ ದಿ ಮೋಸ್ಟ್ ಫೇವ್ರೆಟ್ ಸ್ಯಾರಿ. ಸೊ ನಾನು ಇವಾಗ ವೆಲ್ವೆಟ್ ಬ್ಲೌಸ್ ತೋರಿಸಿದ್ನಲ್ವ, ಸೊ ಅದ್ರ ಜೊತೆಲೇ ಪೇರ್ ಮಾಡಿ ನಾನು ಇದನ್ನು ಹಾಕ್ಕೊಂಡು, ಇದನ್ನು ನಾನು ತೊಗೊಂಡಿಲ್ಲ, ಇದನ್ನು ನಮ್ಮ ಮತ್ತೆ ನನಗೆ ಕೊಟ್ಟಿರೋದು. ಸೊ ಅವರು ಏನೋ ಪೀಸಸ್ನೆಲ್ಲ ತೊಗೊಂಡು ಬಂದು ಸ್ಟಿಚ್ ಮಾಡಿ ಇಟ್ಟಿದ್ದಾರಂತೆ. ಆ್ಯಕ್ಚುಲಿ ಇದು 2 ಪೀಸಸ್ ಸ್ಟಿಚ್ ಮಾಡಿದ್ದಾರೆ, ಜಾಯಿನ್ ಮಾಡಿದ್ದಾರೆ. ಈ ಥರ ನೋಡಿ, ನೀವು ನೋಡ್ತಿರ್ಬೋದು, ಈ ಥರ ಜಾಯಿನ್ ಮಾಡಿದ್ದಾರೆ. ಬಟ್ ಇದು ಈ ಸ್ಯಾರಿ ಅಂತೂ ನನಗೆ ಎಲ್ಲಿ ತೊಗೊಂಡಂತೆ ಎಲ್ಲರೂ ಕೇಳಿದ್ರು. ಇದನ್ನು ನಾನು ಫಸ್ಟು ನಾನು ಆಫೀಸ್ಗೆ ಹಾಕ್ಕೊಂಡು ಹೋಗಿದ್ದೆ ಆಯಿತಾ. ನಿಜವಾಗ್ಲೂ ಎಲ್ಲರೂ ಮಾತಾಡಿಸಿರೋ ಪರಿಚಯ ಇಲ್ಲದಿರೋರು ಕೂಡ ಬಂದು ಯು ಆರ್ ಲುಕಿಂಗ್ ಸೋ ಪ್ರಿಟಿ ಅಂತೆಲ್ಲ ಬಂದ್ಬಿಟ್ಟು ಹೇಳ್ಬಿಟ್ಟು ಹೋಗಿದ್ರು. ಆ್ಯಂಡ್ ಇವತ್ತು ನಮ್ಮಮ್ಮ ಅವ್ರ ಫ್ರೆಂಡ್ಸು ಕೂಡ ಡಿ ಪಿನಲ್ಲಿ ಏನಾದರೂ ಈ ಸ್ಯಾರಿನಲ್ಲಿ ಪಿಕ್ಸ್ ನೋಡಿದ್ರೆ ತುಂಬಾ ಇಷ್ಟಪಡ್ತಾರೆ. ಅದು ಮೋಸ್ಟ್ ಮೆಮೊರಬಲ್ ಡೇ. ನಾನು ಫಸ್ಟ್ ಟೈಮ್ ಬಿಡಲ್ಗೆ ಹಾಕ್ಕೊಂಡು ಹೋದಾಗ ಈ ಸ್ಯಾರಿ ಅಂತೂ ಎಲ್ಲರೂ ಇಷ್ಟಪಟ್ಟಿದ್ರು. ನಾನು ಆಲ್ಮೋಸ್ಟು 5 ಟೈಮ್ಸೋ 4 ಟೈಮ್ಸೋ ಹಾಕ್ಕೊಂಡು ಹೋಗಿದ್ದೀನಿ ಇದೇ ಸ್ಯಾರಿನ. ನನಗಂತೂ ಇದೆ ಎಷ್ಟು ಸಲ ಹಾಕ್ಕೊಂಡ್ರೂ ಬೇಜಾರಾಗಲ್ಲ. ಸೊ ಇದು ನನ್ನ ಫೇವ್ರೆಟ್ ಸ್ಯಾರಿ. ಸೊ ಬ್ಲ್ಯಾಕ್ಗೆ ಬ್ಲ್ಯಾಕ್ ಬ್ಲೌಸ್ ಜೊತೆ ಹಾಗೆ ಬ್ಲ್ಯಾಕ್ ಸ್ಯಾರಿ, ಸೊ ಸಿಂಪಲ್ ಸ್ಯಾರಿ. ಇನ್ನೊಂದು ಮೈ ಮೋಸ್ಟ್ ಫೇವ್ರೆಟ್ ಸ್ಯಾರಿ ಅಂತ ಹೇಳಿದ್ನಲ್ಲ, ಅದು ಇದನ್ನು ನಾನು ನಮ್ಮ ಹಸ್ಬೆಂಡ್ ಊರಿಂದ ತೊಗೊಂಡು ಬಂದಿದ್ದು. ಸೊ ನೀವೇ ನೋಡ್ತಿರ್ಬೋದು, ಈ ರೀತಿ ವರ್ಕ್ ಬ್ಲೌಸು. ಸೊ ಇದೆಲ್ಲ ಸೇರಿ ಜಸ್ಟು ಒಂದು 600ಗೆ ವಿತ್ ಸ್ಯಾರಿನೇ ಈ ಥರನೇ ಬ್ಲೌಸ್ ಕೊಟ್ಟಿದ್ರು ಅವರು. ಸೊ ಬ್ಲೌಸ್ ಬಂದು ನಾನು ಸ್ಟಿಚ್ ಮಾಡ್ಕೊಂಡಿದ್ದೆ ಅಷ್ಟೇ. ಬಟ್ ಸೇಮ್ ಇದೇ ಥರದ್ರಲ್ಲಿ ವೈಟು ಬ್ಲ್ಯಾಕ್ ಎರಡೂ ತೊಗೊಂಡಿದ್ದೀನಿ ನಾನು. ನೀವೇ ನೋಡ್ತಿರ್ಬೋದು, ವೈಟು ಮತ್ತು ಬ್ಲ್ಯಾಕ್, ಸೊ ಸೇಮ್ ಪ್ಯಾಟ್ರನಲ್ಲೇ. ಸೊ ವೈಟು ಬ್ಲ್ಯಾಕ್ ಎರಡೂ ತೊಗೊಂಡಿದ್ದೀನಿ. ಇದು ನನ್ನ ಮೋಸ್ಟ್ ಫೇವ್ರೆಟ್ ಸ್ಯಾರೀಸ್ ಇದು. ಹಾಗೆ ಇದು ಮತ್ತು ಅದು, ಇದನ್ನು ಬೇಕಾದ್ರೆ ಬ್ಲ್ಯಾಕ್ ಸ್ಯಾರಿ ಇದೆಯಲ್ಲ ಅದ್ರ ಜೊತೆಲೂ ಪೇರ್ ಮಾಡ್ಬೋದು. ಹಾಗೆ ಬೇಕಿದ್ರೆ ಇದನ್ನು ಬೇರೆ ಯಾವುದಾದ್ರೂ ಡಾರ್ಕ್ ಕಲರ್ ಸ್ಯಾರೀಸ್ ಜೊತೆಲಿ ಎಲ್ಲ ಕಲರ್ಸ್ ಇದ್ದಾವೆ ನೋಡಿ. ಗ್ರೀನ್ ಬೇಕಾದ್ರೂ ಹಾಕ್ಕೋಬೋದು, ಗ್ರೀನ್ ಕಲರ್ಸ್ ಬೇಕಾದರೂ ಹಾಕ್ಕೋಬೋದು. ಇದು ತುಂಬ ಚೆನ್ನಾಗಿದೆ. ಫೈನಲಿ ಈಗ ಬಟ್ಟೆ ಎಲ್ಲನೂ ಮಡ್ಚಿಟ್ಟಿದ್ದೀನಿ, ತೆಗೆದು ಜೋಡಿಸ್ಬೇಕೀಗ. ಸೊ ನೋಡ್ತಿರ್ಬೋದು, ಇದೆಲ್ಲ ಬಂದು ನನ್ನ ಹಸ್ಬೆಂಡ್ ಬಟ್ಟೆ. ಹಾಗೆ ನನ್ನ ಡೈಲಿ ವೇರ್ ಬಟ್ಟೆಗಳೆಲ್ಲ ಏನಿದೆ ಅದನ್ನೆಲ್ಲ ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಇದಿಷ್ಟೇ ನನ್ನ ಹತ್ರ ಇರೋದು, ಕೆಲವೊಂದು ಸ್ಯಾರೀಸ್ ಅಷ್ಟೇ. ಸೊ ಅದಕ್ಕೆ ಇದು 3 ಸ್ಯಾರೀಸ್ ಇಲ್ಲಿದ್ದಾವೆ. ಹಾಗೆ ಸ್ವಲ್ಪ ಬ್ಯಾಗಲ್ಲಿ ಕೂಡ ಇದೆ. ಹಾಗೆ ಬೆಡ್ಶೀಟ್ಸ್ ಎಲ್ಲನೂ ಇದು ಮಡ್ಚೋಕ್ಕಾಗಲ್ಲ, ಸೊ ಅದಕ್ಕೋಸ್ಕರ ಹಂಗೆ ಇಟ್ಟಿದ್ದೀನಿ. ಇನ್ನು ಇಲ್ಲೂ ಸ್ವಲ್ಪ ಬಟ್ಟೆಗಳಿದ್ದಾವೆ, ಎಲ್ಲನೂ ಮಡ್ಚ್ಬಿಟ್ಟು ಇಡಬೇಕು. ಹಾಗೆ ಇದನ್ನೆಲ್ಲ ಸದ್ಯಕ್ಕೆ ಇವಾಗ ನನ್ನ ಬಟ್ಟೆಗಳೇನಿದೆ ಅದನ್ನು ಇಲ್ಲಿ ಜೋಡಿಸ್ಕೊಂಡಿದ್ದೀನಿ. ಸೊ ಇದು ಅಷ್ಟು ನೋಡಿ, ಅಷ್ಟು ಬೇಗ ಹೆಂಗೆ ಇಟ್ಟಿದ್ದೀನಿ ಅಂತ. ಸೊ ಇದೆಲ್ಲ ಏನಿದೆ ಅದು ಟಾಪ್ಸು, ಇದೆಲ್ಲ ಬಂದು ಡೈಲಿ ವೇರ್ಗೆ ಟಾಪ್ಸ್ ಏನಿದೆ ಅದನ್ನು ಇಟ್ಕೊಂಡಿದ್ದೀನಿ. ಸೊ ನಿಜವಾಗ್ಲೂ ದಪ್ಪ ಆಗ್ಬಿಟ್ಟು ನನಗೆ ಇಲ್ಲಿ ಇಕ್ಕಿದ್ದೀನಲ್ಲ ಈ ಬಟ್ಟೆಗಳೆಲ್ಲ ಸ್ವಲ್ಪ ಇಡ್ಸಲ್ಲ ಅಂತಲ್ಲ, ಬಟ್ ಹೊಟ್ಟೆ ಎಲ್ಲ ಕಾಣಿಸುತ್ತೆ, ಒಂಥರ ದಪ್ಪ ಕಾಣಿಸ್ತೀನಿ. ಸೊ ಅದಕ್ಕೆ ಅದನ್ನ ಹಾಕ್ಕೊಳ್ಳಲ್ಲ ನಾನು. ಹಾಗೆ ಇನ್ನೂ ಎಷ್ಟೊಂದು ಬಟ್ಟೆಗಳನ್ನ ನಾನು ಊರಲ್ಲೇ ಬಿಟ್ಬಿಟ್ಟು ಬಂದಿದ್ದೀನಿ. ಸೊ ಇಲ್ಲಿ ಜಾಗ ಇಲ್ಲಲ್ಲ ಇಟ್ಕೊಳ್ಳೋಕ್ಕೆ, ಸೊ ಅದಕ್ಕೆ
ಹಾಗೆ ಇದೆಲ್ಲ ಏನಿದೆ ಇದೆಲ್ಲ ಒಂದು ಜೀನ್ಸ್ಗೆ ಶಾರ್ಟ್ ಟಾಪ್ಸು. ಹಾಗೆ ಇದು ಎರಡು ಏನಿದೆ ಇದನ್ನು ತುಂಬಾ ಜಾಸ್ತಿ ಕಾಸ್ಟ್ಲಿ ಕೊಟ್ಟು ಬಟ್ಟೆ ತೊಗೋಬಾರ್ದು ಅಂತ ಅನಿಸ್ಬಿಟ್ಟಿದ್ದು ಈ ಬಟ್ಟೆ ನೋಡಿದ್ಮೇಲೆ. ಚೆನ್ನಾಗಿದೆ ಆಯಿತಾ, ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ, ನಾವು ಎಷ್ಟು ಪೇ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬಟ್ಟೆ ಸಿಗುತ್ತೆ. ಬಟ್ ಆದರೆ ಇದು ಪ್ಯಾಟ್ರನ್ ನಂಗೆ ಇಷ್ಟ ಆಗಿಲ್ಲ. ಹಾಗೆ ಸೈಜು ತುಂಬ ದೊಡ್ಡದು ಕೊಟ್ಬಿಟ್ಟಿದ್ದಾರೆ. ಏನೋ ಒಂಥರ ನಿಜವಾಗ್ಲೂ ಈ ಬಟ್ಟೆ ಹಾಕೊಂಡಾಗೆಲ್ಲ ನನಗೆ ಬೆಗ್ಗರ್ ಡ್ರೆಸ್ ಥರನೇ ಕಾಣಿಸ್ತಿದೆ ಅನಿಸುತ್ತೆ. ಹಾಗೆ ಸದ್ಯಕ್ಕೆ ಇವಾಗ ಬಟ್ಟೆ ಎಲ್ಲನೂ ನೀಟಾಗಿ ಎತ್ತಿಬಿಟ್ಟು ಜೋಡಿಸ್ಕೋಬೇಕು. ಹಾಗೆ ಈಗ ವಾರ್ಡ್ರೋಬ್ ಎಲ್ಲ ಕ್ಲೀನ್ ಆಯಿತು. ಹಾಗೆ ಇವಾಗ ಕಿಚನ್ ಏನಿದೆ ಅದನ್ನು ಸ್ವಲ್ಪ ಆರ್ಗನೈಸ್ ಮಾಡ್ಕೋಬೇಕು. ನಾನು ಅವಾಗವಾಗ ಸ್ವಲ್ಪ ಇಂಟರ್ಚೇಂಜ್ ಮಾಡ್ತಿರ್ತೀನಿ. ಅವಾಗವಾಗ ಸ್ವಲ್ಪ ಇಂಟರ್ಚೇಂಜ್ ಮಾಡ್ತಿರ್ತೀನಿ. ಥಿಂಗ್ಸ್ನೆಲ್ಲ ರೀಪ್ಲೇಸ್ ಮಾಡ್ತಿರ್ತೀನಿ. ಅದಕ್ಕೆ ಇವಾಗ ರಾತ್ರಿ ಮಾಡಿರ್ತೀನಿ ರೈಸ್ ಎಲ್ಲ ಹಾಗೆ ಇದೆ. ನೋಡ್ತಿರ್ಬೋದು ರೈಸ್ ಎಲ್ಲ ತುಂಬ ಉಳಿದ್ಬಿಟ್ಟಿದೆ. ಅದಕ್ಕೆ ನಾನಂತೂ ತಿಂಡಿ ತಿನ್ನಲ್ಲ. ಅದಕ್ಕೋಸ್ಕರ ತಿಂಡಿ ಅಂತೂ ಮಾಡಿಲ್ಲ. ಹಾಗೆ ಅವ್ರು ಬರೋ ಒಳಗಡೆ ಬೇರೆ ಏನಾದ್ರು ತಿಂಡಿ ಮಾಡಬೇಕು. ಹಾಗೆ ಫಸ್ಟು ಕಿಚನ್ ಕ್ಲೀನ್ ಮಾಡ್ಕೊಬಿಟ್ರೆ ಸ್ವಲ್ಪ ಕೆಲಸ ಕಮ್ಮಿ ಆಗುತ್ತೆ ಅಂತ ಮಾಡ್ತೀನಿ. ಟೈನಿ ಬಾಟಲ್ಸ್ ಇರ್ಬೋದು. ಈ ಆಯಿಲ್ ಬಾಟಲ್ ಎಲ್ಲನೂ ನಾನು ಮೀಶೋದಿಂದ ಆರ್ಡರ್ ಮಾಡ್ಕೊಂಡಿದ್ದೆ. ಇದು ಸೆಟ್ ಆಫ್ 6 ಬಂದಿದೆ. ಹಾಗೆ ಇದು 2 ಬಾಟಲ್ ಬಂದಿದೆ. ಬಟ್ ನಾನು ಇದನ್ನು ಆರ್ಡರ್ ಮಾಡಿ ತುಂಬ ದಿನವೇ ಆಯಿತು. ಬಟ್ ಏನಂದರೆ ಇದನ್ನು ವಾಶ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಒಳಗಡೆ ಎಲ್ಲನೂ ಲಿಕ್ವಿಡ್ ಎಲ್ಲನೂ ಹಾಕಿ ಎಲ್ಲ ವಾಶ್ ಮಾಡಿ ಟ್ರೈ ಮಾಡಿದ್ದೀನಿ. ಬಟ್ ಆದ್ರೂ ಅದು ನೋಡಿ ನೀವೇ ನೋಡ್ತಿರ್ಬೋದು, ಇನ್ನೂ ಸ್ವಲ್ಪ ಡಸ್ಟ್ ಎಲ್ಲ ಹಂಗೆ ಕೂತ್ಕೊಂಡಂಗೆ ಕಾಣಿಸುತ್ತೆ. ಸ್ವಲ್ಪ ನನಗೆ ತೊಳೆಯೋಕ್ಕೆಲ್ಲ ಕಷ್ಟ ಆಗುತ್ತೆ ಅಂತ ನಾನು ಇದರಲ್ಲಿ ರೀಫಿಲ್ ಮಾಡೋಕ್ಕೆ ಹೋಗಿಲ್ಲ. ನೋಡೋಣ, ಯಾವಾಗಾದರೂ ಮೈಂಡ್ ಚೆನ್ನಾಗಿರುವಾಗ ಇದು ಮತ್ತೆ ರೀಫಿಲ್ ಮಾಡಬೇಕು. ಹಾಗೆ ಇದನ್ನು ಅಷ್ಟೇ. ಇದನ್ನು ನಾನು ಹೋಮ್ ಡೆಕೋರ್ ಮಾಡೋದಕ್ಕೋಸ್ಕರ ವಾಲ್ ಡೆಕೋರ್ ಮಾಡೋಕ್ಕೆ ತಗೊಂಬಂದಿದ್ದು. ನಾನು ವಾಲಲ್ಲಿ ಹಾಕಿದ್ದೀನಲ್ವ ಆ ಥರ ಹಾಕೋದಕ್ಕೆ. ಬಟ್ ಇದು 2 ಎಕ್ಸ್ಟ್ರಾ ಇನ್ನೂ ಮಿಕ್ಕಿತ್ತು. ಅದಕ್ಕೆ ಅಲ್ಲಿ ಸೆಟ್ ಆಫ್ 9 ಏನೋ. ಇಲ್ಲ ಇನ್ನೂ 2 ಪೀಸಸ್ ಎಕ್ಸ್ಟ್ರಾ ಬಿಟ್ಬಿಡ್ತು ನನಗೆ. ಅದಕ್ಕೆ ಸುಮ್ಮನೆ ಕಿಚನಲ್ಲಿ ಹಿಂಗೆ ಇಟ್ಕೊಂಡಿದ್ದೀನಿ. ಹಾಗೆ ಮೊನ್ನೆ ಇದಕ್ಕಿದ್ದಂಗೆ ಮನಿ ಪ್ಲ್ಯಾಂಟ್ದು ಗ್ಲಾಸ್ ಏನಿತ್ತು ಅದು ಒಡೆದೋಯ್ತು. ಅದಕ್ಕೆ ಇದು ಗ್ರಾಸರೀಸನ್ನು ಹಾಕಿಟ್ಕೋತಿದ್ನಲ್ವ, ಅದನ್ನೇ ಗ್ಲಾಸ್ ತೆಗೆದು ಇದಕ್ಕೆ ಹಾಕಿಟ್ಟಿದ್ದೀನಿ. ಮೀಶೋನಲ್ಲಿ ತೊಗೊಂಡಿದ್ದು. ಬಟ್ ಏನಂದರೆ ಅದು ಕ್ವಾಲಿಟಿ ಇರಲಿಲ್ಲ. ಸ್ವಲ್ಪ ಚೀಪ್ ಆ್ಯಂಡ್ ಬೆಸ್ಟಾಗಿ ಓಕೆ ಚೆನ್ನಾಗಿತ್ತು ಪ್ರೈಸು. ಅದಕ್ಕೆ ಬಟ್ ಏನು ಮಾಡೋದು, ಹೊಡೆದೋಯ್ತು. ಇದಕ್ಕೆ ಇಲ್ಲಿ ಏನೋ ಒಂದು ಹಾಕಿದ್ದೆ, ಹ್ಯಾಂಗ್ ಮಾಡಿದ್ದೆ. ಸಡನ್ನಾಗಿ ಅದು ಮಿಡ್ ನೈಟಲ್ಲಿ ಫ್ಯಾನ್ ಗಾಳಿಗೇನೋ ಬಿದ್ದುಬಿಟ್ಟು ಅದ್ರ ಮೇಲೆ ಬಿದ್ದು, ಪುಣ್ಯಕ್ಕೆ ಬೇರೆ ಏನೋ ಗ್ಯಾಸ್ ಸ್ಟವ್ ಮೇಲೆ ಬಿದ್ದು ಗ್ಲಾಸ್ ಹೊಡೆದೋಗಿಲ್ಲ, ಅಲ್ಲಿ ಬಿದ್ದು ಬಾಟಲ್ ಪಟ್ ಅಂತ ಹೊಡೆದೋಗಿದೆ. ಬೆಳಗ್ಗೆ ತೋರಿಸಿದ್ನಲ್ವ ನಿಮಗೆ ವೀಡಿಯೋನಲ್ಲಿ ಅದೇ. ಅದಕ್ಕೆ ಇವಾಗ ಇದನ್ನು ಇದರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ನನಗಂತೂ ಸಖತ್ ಬೇಜಾರಾಯಿತು. ಅದು ನನಗೆ ತುಂಬಾ ಫೇವ್ರೆಟ್ ಅಂತ ನಾನು ತರಿಸ್ಕೊಂಡಿದ್ದು. ಆ ಗ್ಲಾಸ್ನ ಅಟ್ಲೀಸ್ಟ್ ವಾಸ್ತು ಪ್ಲ್ಯಾಂಟ್ ಎಲ್ಲ ಹಾಕಿಡೋದಕ್ಕೋಸ್ಕರ ತರಿಸ್ಕೊಂಡಿದ್ದು. ಬಟ್ ಹೋಯ್ತು. ಬಟ್ ಇದನ್ನು ನಾನು ನಮ್ಮ ಮಮ್ಮಿ 2 ಇಯರ್ಸ್ ಬಿಫೋರೋ 3 ಇಯರ್ಸ್ ಬಿಫೋರೋ ಡಿಮಾರ್ಟಲ್ಲಿ ಹೋಗಿ 110 ರುಪೀಸ್ ಏನೋ ಇತ್ತು ಇದು ಒಂದು ಬಾಟಲ್ ಪ್ರೈಸು. ನಾವು 2000 ಚೇಂಜ್ಗೇನೋ ಒಂದು 12 ಪೀಸಸ್ನ ತೊಗೊಬಂದಿದ್ವಿ. ಇದು ಕ್ವಾಲಿಟಿ ಇತ್ತು ಆಯಿತಾ. ನಮ್ಮಮ್ಮ ಒಂದೂ ಹೊಡೆದಾಕಿರಲಿಲ್ಲ. ಹಾಗಾಗಿ ನಾನು ಇವ್ರನ್ನೆಲ್ಲ ಅಡುಗೆ ಮಾಡೋಕ್ಕೆ ಬಿಟ್ಟಾಗ ಇವರು ಹೊಡೆದಾಕಿದ್ರು. ಒಂದು ದಿವಸ ಸಾಸಿವೆ ಹಾಕಿಟ್ಟಿದ್ದೆ, ಅದು 3 ಗ್ಲಾಸಸ್ ಏನೋ ಹೋಯ್ತು. ಇನ್ನೂ ಒಂದು 7 ಪೀಸಸ್ 9 ಪೀಸಸ್ ಏನೋ ಉಳ್ಕೊಂಡಿದ್ದೆ ಅಷ್ಟೇ. ಇದನ್ನು ಒಂದು ಹಿಂಗೆ ಇಟ್ಕೊಂಡಿದ್ದೀನಿ. ಇದರಲ್ಲೂ ಚೆನ್ನಾಗಿ ಕಾಣಿಸುತ್ತೆ ಅಂತ. ಬಟ್ ಇದು ನೋಡಿ, ಈ ಗ್ಲಾಸ್ ತುಂಬಾ ಕ್ವಾಲಿಟಿ ಇದೆ. ಇದು ಕೂಡ ತುಂಬ ಚೆನ್ನಾಗಿದೆ. ನಾವು ಈ ಗ್ಯಾಸ್ ಸ್ಟವ್ ಏನಿದೆ ಅದನ್ನು ಈ ಮನೆಗೆ ಬರುವಾಗ ರಿಪ್ಲೇಸ್ ಮಾಡಿದ್ವಿ. ಹಳೇದು ಇತ್ತು ನಮ್ಮದು. ಅದು ತುಂಬಾ ಚೆನ್ನಾಗಿದೆ ಆಯಿತಾ, ಚಿಕ್ಕದಾಗಿ ಪುಟಾಣಿಯಾಗಿತ್ತು. ಬಟ್ ಅದನ್ನು ನಮ್ಮ ಅತ್ತೆ ಕೊಟ್ವಿ. ಹಾಗೆ ಈ ಗ್ಯಾಸ್ದು ಹೇಳ್ತಾ ಹೋದರೆ ಒಂದೊಂದು ಸ್ಟೋರಿ. ಒಂದು ಗ್ಯಾಸ್ ಸ್ಟವ್ ತೊಗೊಂಡ್ವಿ. ಹಾಗೆ ನಾವೊಂದು ಮಿಸ್ಟೇಕ್ ಮಾಡಿಬಿಟ್ಟಿದ್ವಿ. ಏನಂತ ಹಾಲು ಉಗಿಸ್ಬಿಟ್ಟು ನಮಗೆ ಶಿಫ್ಟ್ ಮಾಡೋಕ್ಕೆ ಈ ಮನೆಗೆ ಯಾರು ಸಿಗಲಿಲ್ಲ ಶಿಫ್ಟ್ ಮಾಡೋಕ್ಕೆ ಅಂದ್ಬಿಟ್ಟು. ಇವ್ರ ಆಫೀಸಲ್ಲಿ ಅವತ್ತು ಎಲ್ಲರೂ ಲೀವಲ್ಲಿದ್ದರು. ಅದಕ್ಕೋಸ್ಕರ ಗಾಂಧಿ ಜಯಂತಿ ಟೈಮಲ್ಲಿ ನಾವು ಬಂದಿದ್ದು ಈ ಮನೆಗೆ. ಅದಕ್ಕೆ ಯಾರೂ ಸಿಕ್ಕಿಲ್ಲ. ಅವತ್ತು ಗೌರ್ಮೆಂಟ್ ಹಾಲಿಡೇ ಇದ್ದರಿಂದ ಎಲ್ಲರೂ ಲೀವಲ್ಲಿದ್ದರು. ನಾವೇನು ಮಾಡ್ಬಿಟ್ಟಿದ್ದೀವಿ, ಹಾಲು ಉಗಿಸ್ಬಿಟ್ಟು ಈ ಬರ್ನಲ್ಲಿ ಏನಿದೆ ಅದರಲ್ಲಿ ಹಾಲು ಉಗಿಸಿದ್ವಿ. ಆ ಹಾಲನ್ನ ಬಿಟ್ಬಿಟ್ಟು ಹೊರಟೋಗಿದ್ವಿ.
ಆ ಉಕ್ಕಿರೋದೇನಾಗಿದೆ ಗ್ಯಾಸ್ ಸುತ್ತ ಬರ್ನಲ್ ಸುತ್ತ ಹೋಗ್ಬಿಟ್ಟು ಫುಲ್ ಗ್ಯಾಸ್ ಬರ್ದೇ ಥರ ಬ್ಲಾಕ್ ಆಗಿಬಿಟ್ಟಿದೆ. ನಮ್ಗೆ ಅದು ಗೊತ್ತಾಗಿಲ್ಲ. ಸೊ ನಾವು ಈ ಮನೆಗೆ ಬಂದ್ಬಿಟ್ಟು ನೆಕ್ಸ್ಟು ಏನು ಅಡುಗೆ ಏನು ಮಾಡೇ ಇರಲಿಲ್ಲ ಒಂದು 3 ಡೇಸ್ ಇದ್ರ ಮೇಲೆ. ಹಾಗೆ ಗ್ಯಾಸ್ ಮೇಲೆ ಬಿಸಿನೀರು ಇಟ್ಬಿಡೋಣ ಅಂತ ಹೇಳಿ ಸ್ನಾನಕ್ಕೆ ಅಂತ ಹೇಳಿ ಹೋಗಿದ್ದಾರೆ. ಟಕ್ಕಂದು ಇಲ್ಲೆಲ್ಲ ಫೈರ್ ಜಂಪ್ ಆಗ್ತಾಯಿದೆ. ನಾನೇನು ಅಂದ್ಕೊಂಡಿದ್ದೀನಿ ಗ್ಯಾಸ್ ಸ್ಟವೇ ಸರಿ ಇಲ್ಲ ಅಂತ ಹೇಳಿ ಮತ್ತೆ ರಿಟರ್ನ್ ಹಾಕಿದೆ. ಸೊ ರಿಟರ್ನ್ ಹಾಕಿದ್ರೆ ಅದೇನಾಯಿತು, ನಾನು ಮಿಸ್ ಆಗಿ ರಾಂಗ್ ಅಡ್ರೆಸ್ ಹಾಕ್ಬಿಟ್ಟಿದ್ದೀನಿ. ಅಡ್ರೆಸ್ ಹಾಕಕ್ಕೆ ಹೋಗಿ ಸೊ ಅದು ಕೂಡ ಒಂದ್ಸಲ ಅವ್ರು ಕ್ಯಾನ್ಸಲ್ ಮಾಡಿಬಿಟ್ರೆ ಸೊ ಅಡ್ರೆಸ್ ಚೇಂಜ್ ಆಗ್ತಿಲ್ಲ. ಮತ್ತು ಚೇಂಜ್ ಮಾಡಬೇಕಂದ್ರೆ ಕಸ್ಟಮರ್ ಕೇರ್ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದ್ರು. ಏನು ಮಾಡಿದ್ರು ರೀಪ್ಲೇಸೇ ಆಗಲಿಲ್ಲ. ಸೊ ಆಲ್ಮೋಸ್ಟ್ ಒಂದು 15 to 20 ಡೇಸ್ ನಾವು ವೆಯ್ಟ್ ಮಾಡಿದ್ವಿ. ಲಾಸ್ಟ್ ನಾನೇನು ಮಾಡಿದೆ, ಅವ್ರಿಗೆ ಕಂಪ್ಲೇಂಟ್ ರೇಸ್ ಮಾಡಿದ್ನಲ್ವಾ, ಅದು ಬರ್ತಾರೆ ಅಂತಲೇ ತೋರಿಸ್ತಿತ್ತು. ಬಟ್ ಆ ಲಾಸ್ಟಿಗೆ ಅದು ಕ್ಯಾನ್ಸಲ್ಡ್ ಅಂತ ಆಯಿತು. ಅದೇನಂತ ಗೊತ್ತಿಲ್ಲ. ಇತ್ತೀಚೆಗೆ ಅಮೆಝಾನಲ್ಲಿ ಯಾಕೆ ಹಿಂಗೆ ಮಾಡ್ತಿದ್ದಾರೋ ಗೊತ್ತಿಲ್ಲ. ಪ್ರಾಡಕ್ಟ್ಸ್ ಎಲ್ಲ ಚೆನ್ನಾಗಿರುತ್ತೆ, ಬಟ್ ರಿಟರ್ನ್ ಎಲ್ಲ ಒಂದೇ ಸಲ ಕಾಲ್ ಮಾಡೋದವರು. ಮೀಶೋದವ್ರು ಆ ಥರ ಮಾಡಲ್ಲ. ಅದು ಖುಷಿ ಪಡಬೇಕು. ಎಷ್ಟು ದಿನ ಆದರೂ ನಮ್ಗೆ ರಿಟರ್ನ್ ತೊಗೊಂಡು ಹೋಗ್ತಾರೆ. ಮತ್ತು ಇದೇ ಥರದ್ದು ಸೇಮ್ ಗ್ಯಾಸ್ ಸ್ಟವ್ವು ಇದನ್ನು ನಮ್ಮ ಹಳೇದೇನಿತ್ತು ಆಲೋಗಿಸಿದ್ವಲ್ಲ ಅದನ್ನು ನಮ್ಮ ಮಮ್ಮಿ ಮನೆಗೆ ಕೊಟ್ಟು ಮತ್ತು ನಾವು ಹೊಸದನ್ನ ಸೇಮ್ ಬೇಕು ಅಂತ ನಾನು ಇನ್ನೊಂದು ತರಿಸ್ಕೊಂಡಿದ್ದೆ. ಸೊ ಟೋಟಲ್ 2 ಗ್ಯಾಸ್ ಸ್ಟವ್ದು ನಾವು ತರಿಸ್ಕೊಂಡಿದ್ದು ಅಮೌಂಟು ವೇಸ್ಟ್ ಆಯಿತು. ಅದಕ್ಕೆ ನಾವೇನು ಮಾಡಿದ್ವಿ, ನಮ್ಮ ಅಮ್ಮಗೆ ಸೇಮ್ ಹಳೇದೇನಿತ್ತು ಫಸ್ಟ್ ತೊಗೊಂಡಿದ್ದು ಅದನ್ನು ನಮ್ಮ ಅಮ್ಮಂಗೆ ಕೊಟ್ಟೆ, ಸೇಮ್ ಈ ಥರದ್ದನ್ನೇ. ಹಾಗೆ ಇದು ಹೊಸದು ನಾನು ಇಟ್ಕೊಂಡೆ. ಹಾಗೆ ನಾನು ಯೂಸ್ ಮಾಡ್ತಿದ್ದನ್ನು ನಮ್ಮ ಅತ್ತೆ ಕೊಟ್ಟೆ. ನಿಜವಾಗ್ಲೂ ಒಂದು ಬೇಜಾರಾಯಿತು. ಈ ಗ್ಯಾಸ್ ಸ್ಟವ್ ತೊಗೊಂಡಾಗ ಇಷ್ಟಪಟ್ಟು ತೊಗೊಂಡಿದ್ದು ಇಷ್ಟೊಂದೆಲ್ಲ ಆಗೋಯ್ತಲ್ಲ ಅಂತೇಳಿ. ಬಟ್ ನಾವು ಆಲ್ಮೋಸ್ಟು 15,000 ವೇಸ್ಟ್ ಮಾಡಿದ್ದೀವಿ ಇದಕ್ಕಂತಾನೆ ಗ್ಯಾಸ್ ಸ್ಟವ್ಗೆ. ಇದು ಪ್ರೈಸ್ ಇದ್ದಿದ್ದು 7,500 ಆ ಥರ. ನಾವು 2 ಸಲ ತೊಗೊಂಡು 15,000 ಪೇ ಮಾಡಿದ್ದೀವಿ. ಆನೆಸ್ಟಾಗಿ ಹೇಳ್ತಾ ಇದ್ದೀನಿ, ಒಂದೊಂದ್ಸಲ ಹುಷಾರಾಗಿ ನೋಡಿಕೊಂಡು ಅಮೆಝಾನಲ್ಲಿ ಆರ್ಡರ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಈ ಥರ ಡಬಲ್ ಅಮೌಂಟ್ ಎಲ್ಲ ಸ್ಪೆಂಡ್ ಮಾಡಬೇಕಾಗುತ್ತೆ. ಇದ್ದಾಗ ನಾನೇನು ಅನ್ಕೊಬಿಟ್ಟೆ ಗ್ಯಾಸ್ ಇದೆ ಏನೋ ಮತ್ತೆ ಆನ್ ಆಗಲ್ಲ ಅಂತ. ಅಲ್ಲಿ ನೋಡಿದ್ರೆ ನಮ್ಮ ಅಮ್ಮ ಮನೆಗೆ ಕೊಟ್ಟ ಮೇಲೆ ನೋಡಿದ್ರೆ ಅದು ಚೆನ್ನಾಗೇ ಉರಿತಾ ಇದೆ ಗ್ಯಾಸು. ಆಮೇಲೆ ನಮ್ಮಮ್ಮ ಹೇಳಿದ್ರು, ನಿನ್ಗೆ ಗೊತ್ತಾಗಿಲ್ಲ ಅದು. ನಾನೇನು ಮಾಡಿದೆ, ನೆಕ್ಸ್ಟ್ ಬರ್ನಲ್ಲೆಲ್ಲ ವಾಶ್ ಮಾಡಿನೂ ಹಾಕಿದ್ದೆ. ಹಂಗೂ ಭಯ ಆಗ್ತಿತ್ತು ಗ್ಯಾಸಲ್ಲಿ ಮತ್ತೆ ಸ್ಪ್ರೆಡ್ ಆಗಿಬಿಡುತ್ತು ಅಂತ. ಎಂಥವ್ರಿಗೂ ಭಯ ಅಲ್ವಾ. ಸೊ ಇಲ್ಲಿ ಆಲ್ ಓವರ್ ದ ಗ್ಯಾಸ್ ಬರ್ತಾಯಿದೆ ಅನ್ನೋ ಭಯ ಆಯಿತು. ನೋಡ್ರಿ ಅಮ್ಮಮ್ಮ ಮನೆಗೆ ಹೋದ್ಮೇಲೆ ಅದು ಗ್ಯಾಸ್ ಚೆನ್ನಾಗೇ ಉರಿತಾ ಇದೆ. ಸೊ ಅದಕ್ಕೆ ನಿಮಗೂ ಯಾರಿಗಾದರೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ಸೊ ರೀಪ್ಲೇಸ್ ಮಾಡೋಕ್ಕೆ ಹೋಗಬೇಡಿ. ವೆಯ್ಟ್ ಮಾಡಿ. ಬರ್ನಲ್ ಸುತ್ತ ಹೋಲ್ಸ್ ಏನಾದರೂ ಇದ್ದರೆ ಬ್ಲಾಕ್ ಆಗಿದ್ರೂ ಕೂಡ ಆ ರೀತಿ ಆಗುತ್ತೆ. ಬಟ್ ಇನ್ನೂ 3 ಗ್ಯಾಸ್ ಚೆನ್ನಾಗಿ ಉರಿತಿತ್ತು. ಸೊ ಅದಕ್ಕೆ ನಂಗೆ ಗೊತ್ತಾಗಲಿಲ್ಲ. ಬಟ್ ನಾನು ಸೇಮ್ ಇದೇ ಥರ ಬೇಕಂತ ಹೇಳಿ ಮತ್ತೆ ತರಿಸ್ಕೊಂಡೆ. ನಿಜವಾಗ್ಲೂ ಪಾಪ ನನ್ನ ಹಸ್ಬೆಂಡಿಗೆ ಏನೂ ಅಂದಿಲ್ಲ, ವೇಸ್ಟ್ ಮಾಡಿದೆ ಅಂತಲೂ ಪಾಪ ಬೈಲಿಲ್ಲ. ಮತ್ತು ಇನ್ನೊಂದು ತಗೋ ಅಂತ ಹೇಳ್ಬಿಟ್ಟು ತೆಗೆಸ್ಕೊಟ್ರು. ಅವ್ರಿಗೂ ಇಷ್ಟ ಆಗಿತ್ತು. ಮತ್ತು ಹೋಯ್ತಲ್ಲ ಅಂದ್ಕೊಂಡ್ಬಿಟ್ಟು ಸರಿ ಆಯಿತು ಅಂದು ಇರಲಿ ಬಿಡು ನಿಮ್ಮ ಅಮ್ಮ ಅವ್ರು ಯೂಸ್ ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ರು. ಹಾಗೆ ನಾವು ಯೂಸ್ ಮಾಡ್ತಿದ್ದನ್ನ ಅವ್ರ ಅಮ್ಮಂಗೆ ಕೊಟ್ವಿ. ಹಾಗೆ ಇದನ್ನು ಕೂಡ ಅಷ್ಟೇ, ನೀವು ನೋಡ್ತಿರ್ಬೋದು ಡಿಸೈನ್ ಚೆನ್ನಾಗಿದೆ, ಬಟ್ ಚಿಕ್ಕದಾಗಿ ಬಂತು ಅಷ್ಟೇ. ಇದರಲ್ಲಿ ಏನು ಗೊತ್ತಾ, ರೂಟ್ಸ್ ಎಲ್ಲ ಬರ್ಬೋದು, ಬಟ್ ಮನಿ ಪ್ಲ್ಯಾಂಟು ಬೇಗ ಸ್ವಲ್ಪ ಸ್ಪೇಸ್ ಸಾಕಾಗಲ್ವಲ್ಲ ಅದರಿಂದ, ಅದಕ್ಕೆ ರೂಟ್ಸ್ ಎಲ್ಲ ಬೇಗ ಬರೋಲ್ಲ. ನೋಡಿ ಇದೆರಡೂ ಕೂಡ ತರಿಸ್ಕೊಂಡಿದ್ದೆ. ಬಟ್ ಇದರಲ್ಲಿ ಏನು ಮನಿ ಪ್ಲ್ಯಾಂಟು ಸ್ವಲ್ಪನೇ ಒಂದೊಂದು ಕಡ್ಡಿ ಇಡ್ಬೋದು ಅಷ್ಟೇ. ಇದು ದೊಡ್ಡದೆಲ್ಲ ಇಡೋಕ್ಕಾಗಲ್ಲ. ಇದನ್ನು ಸುಮ್ಮನೆ ಹಂಗೆ ಕಿಚನಲ್ಲಿ ಇಟ್ಕೊಳ್ಳೋಣ ಅಂತ ಹೇಳಿ ಇಟ್ಕೊಂಡಿದ್ದೀನಿ. ಬಟ್ ಇದು ಕೂಡ ಎಲ್ಲ ತುಂಬ ಚೆನ್ನಾಗಿ, ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇದು ಪಟ್ಟಂತ ಹೊಡೆದೋಗಲ್ಲ. ನಾನು ತರಿಸ್ಕೊಂಡು 1 ಇಯರ್ ಮೇಲೆ ಆಯಿತು. ಹಾಗೆ ಸಾಕಷ್ಟು ಪ್ರಾಡಕ್ಟ್ಸ್ ಇದ್ದಾವೆ ಮೀಶೋದಿಂದ ಕೂಡ ಅಷ್ಟೇ. ಈ ಥರ ಪಾಟ್ಸ್ ಜಸ್ಟ್ 125 ರುಪೀಸಿನ ನಾನು ಪೇ ಮಾಡಿದ್ದು. ಇದು 2 ಪಾಟ್ಸ್ ಬಂದಿತ್ತು. ನಾನು ಅದಕ್ಕೆ ಇದನ್ನು ಮನಿ ಪ್ಲ್ಯಾಂಟ್ ಹಾಕಕ್ಕೆ ಇಟ್ಕೊಂಡಿದ್ದೀನಿ. ಇದನ್ನು 285 ರುಪೀಸನ್ನು ಕೊಟ್ಟು ತೊಗೊಂಡಿದ್ದು ನಾನು. 285 ರುಪೀಸ್ಗೆ ವಿತ್ ವಾಸ್ತು ಪ್ಲ್ಯಾಂಟು. ಹಾಗೆ ಇದು ಕೂಡ ಫ್ರೀಯಾಗಿ ಬಂದಿತ್ತು. ನಿಜ ತುಂಬ ಚೆನ್ನಾಗಿ ಬಂದಿದೆ. ಹಾಗೆ 1 ಡೇಯಲ್ಲಿ ಕೂಡ ಡೆಲಿವರ್ ಮಾಡಿದರು. ಮನಿ ಪ್ಲ್ಯಾಂಟ್ಸ್ ಅಂತೂ, ವಾಸ್ತು ಪ್ಲ್ಯಾಂಟ್ ಅಂತೂ ಸಖತ್ತಾಗಿದೆ. ನಿಜವಾಗ್ಲೂ ಇಲ್ಲೆಲ್ಲ ತೊಗೋತೀವಿ ಅಂದರೆ 300-350 ಹೇಳ್ತಾರೆ ಒಂದು ಇದಕ್ಕೆ. ಸೊ ಬೆಟರ್ ಇದು ಇದೆಯಲ್ಲ, ಇದನ್ನು ಕೂಡ ನಾನು ಮೀಶೋದಿಂದಲೇ ತರಿಸ್ಕೊಟ್ಟಿದ್ದು. ಇದು ಬಂದು ಸೆಟ್ ಆಫ್ 3 ಅಂತ ಏನೋ ಇತ್ತು. ನನಗೆ ಮರ್ತೋಗ್ಬಿಟ್ಟಿದೆ. ನಾನು ಅನ್ಕೊಬಿಟ್ಟಿದ್ದೀನಿ ಅವರೇ 6 ಪ್ರಾಡಕ್ಟ್ಸ್ ಕೊಟ್ಟಿದ್ದಾರೆ ಅಂತ. ಬಟ್ ನಾನು ಡಬಲ್ ಟೈಮ್ ಸೆಟ್ ಆಫ್ 2 ಕೊಟ್ಬಿಟ್ಟಿದ್ದೀನಿ. ಸೊ ಅದರಿಂದ 6 ಬಾಟಲ್ಸ್ ಬಂದಿತ್ತು. ಇದು ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ಫುಲ್ ಎಲ್ಲ ಟ್ರಾನ್ಸ್ಪರೆಂಟಾಗಿ ಕಾಣಿಸೋದ್ರಿಂದ ಸೊ ನಾವು ಈಸಿಯಾಗಿ ಏನಾದರೂ ಇದೆ ಅಂತ ಹುಡುಕ್ಬಿಟ್ಟು ತಗೊಳ್ಳೋಕ್ಕೆಲ್ಲ ಈಸಿ ಆಗುತ್ತೆ. ನಂಗೆ ಜಾಸ್ತಿ ಈ ಥರ ಗ್ಲಾಸ್ ಬಾಟಲ್ಸ್ ಎಲ್ಲ ತುಂಬ ಇಷ್ಟ ಆಗುತ್ತೆ. ಹಾಗೆ ವುಡನ್ ಲಿಡ್ ಕೊಟ್ಟಿರೋದ್ರಿಂದ ತುಂಬಾ ಚೆನ್ನಾಗಿದೆ ಇದು. ಹಾಗೆ ಇದರಲ್ಲಿ ಧನಿಯಾ ಪೌಡರು, ಕಡಲೆ ಬೀಜ, ಹಾಗೆ ಇದು ಚಿಲ್ಲಿ ಪೌಡರ್ ಇರ್ಬೋದು, ಅದೆಲ್ಲನೂ ಕೂಡ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿ ಇಟ್ಕೋಬೋದು ಇದನ್ನು. ಇದು ಕೂಡ ಚೆನ್ನಾಗಿದೆ. ಇದನ್ನು ಕೂಡ ಅದರಿಂದ ತರಿಸ್ಕೊಂಡಿದ್ದು ನಾನು.
ಹಾಗೆ ಕಿಚನ್ ಸ್ಲ್ಯಾಬ್ ಎಲ್ಲನೂ ತೆಗೆದು ಫುಲ್ಲು ಕ್ಲೀನ್ ಮಾಡಿಕೊಂಡೆ. ಹಾಗೆ ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತು, ಅದನ್ನು ಕೂಡ ವಾಶ್ ಮಾಡಿಕೊಂಡೆ. ಈಗ 1 by 1 ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಹಾಗೆ ಕಿಚನ್ ಕೂಡ ಫುಲ್ ಕಂಪ್ಲೀಟ್ ಕ್ಲೀನ್ ಆಯಿತು. ಹಾಗೆ ಕಬೋರ್ಡ್ ಕೂಡ ಬಟ್ಟೆ ಎಲ್ಲ ಮಚ್ಚಿದಾಯಿತು. ಇನ್ನೇನಿದ್ರು ಕಸ ಉಡಿಸ್ಬಿಟ್ಟು ಮನೆ ಒರೆಸ್ಬೇಕು. ಬಟ್ ನೀರು ವಾಟರ್ ಸ್ಟಾಪ್ ಆಯಿತು. ಕರೆಕ್ಟಾಗಿ ಪಾತ್ರೆ ತೊಳೆದೆ, ನೀರು ಕೂಡ ಸ್ಟಾಪ್ ಆಯಿತು. ಸೊ ಇವಾಗ ನೀರಿನ ಕೆಲಸ ಇನ್ನೇನಿಲ್ಲ. ಮನೆ ಒಂದು ಒರ್ಸೋಕ್ಕೆ ಬೇಕಿತ್ತು. ಸೊ ಮನೆ ಮಾತ್ರ ಒರೆಸ್ಬಿಡ್ತೀನಿ. ಒಂದು ಬಕೆಟ್ ನೀರು ಇಟ್ಕೊಂಡಿದ್ದೀನಿ. ಸೊ ಅದರ ಒರೆಸ್ಬಿಟ್ಟು ನಾವು ಪೂಜೆ ಮಾಡೋಣ ಅಂತ ಹೇಳಿದ್ರೆ ನೀರು ಬರ್ತಾಯಿಲ್ಲ. ಇದೇ ಪ್ರಾಬ್ಲಮ್ ನಮ್ಮನೆ. ಹಾಗೆ ಒಂದು ಕಡೆಯಿಂದ ಎಲ್ಲನೂ ಕ್ಲೀನಾಗಿ ಕಸ ಗುಡಿಸಿ ಹಾಗೆ ಮನೆ ಕೂಡ ಒರೆಸಿ ರಂಗೋಲಿ ಕೂಡ ಹಾಕಿದೆ. ಸೊ ನಂತರ ಇದಾಗಿತ್ತು. ಹಾಗೆ ಊಟ ಕೂಡ ಸೊಪ್ಪು ಸಾಂಬಾರು ಏನಿತ್ತು ಅದನ್ನೇ ಊಟ ಮಾಡಿದೆ. ಇಷ್ಟೆಲ್ಲ ಕೆಲಸ ಮಾಡೋ ಒಳಗಡೆ ತುಂಬ ಟಯರ್ಡ್ ಆಗಿತ್ತು. ಸೊ ಅದಕ್ಕೋಸ್ಕರ ಪೂಜೆ ಮಾಡೋಣ ಅಂತ ಹೇಳಿದ್ರೆ ನೀರು ಬರಲಿಲ್ಲ. ಹಾಗೆ ನೀರು ಇಲ್ಲದೆ ಇರೋದಕ್ಕೆ ಇನ್ನು ಸಂಜೆ ಬೇಕಾದರೆ ದೀಪ ಹಚ್ಚೋಣ ಅಂತ ಹೇಳಿ ರೆಸ್ಟ್ ಮಾಡೋಣ ಅಂತ ಹೇಳಿ ರೆಸ್ಟ್ ಮಾಡ್ತಿದ್ದೀನಿ. ಹಾಗೆ ಈ ಹೂವು ಏನಿದೆ, ಆ ಹೂವು ಜಸ್ಟು ಅದನ್ನು ಏನೋ ಹೇಳ್ತಾರೆ, ಅದು ಹೆಸರು ಗೊತ್ತಿಲ್ಲ, ನಮ್ಮಮ್ಮ ಕೊಟ್ಟಿದ್ರು. ಅದು ಎಷ್ಟು ಚೆನ್ನಾಗಿ ಹಬ್ಕೊಂಡು ಬರ್ತಾಯಿದೆ ಕ್ಲೈಂಬರ್ ಥರ. ಸೊ ಫುಲ್ ಕಂಪ್ಲೀಟ್ ಮನೆಯೆಲ್ಲ ಕ್ಲೀನ್ ಆಯಿತು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.